ವೆಲ್ಕಮ್ ಬ್ಯಾಕ್ ಟು ಮಿಸ್ನೇಕ್ಸ್ ಯೂಟ್ಯೂಬ್ ಚಾನಲ್. ನಾವೀಗ ತಾಜ್ ಮಹಲ್ ಇಂದ ಆಗ್ರಾ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ಇದು ಬರೀ 1.5 ಕಿಲೋಮೀಟರ್ಸ್ ತಾಜ್ ಮಹಲ್ ಇಂದ. ಫೋರ್ಟ್ಗೆ ಹೋಗಿದ ತಕ್ಷಣ ನಾವು ಗೈಡ್ ಸರ್ವಿಸ್ ನ ತಗೊಂಡ್ವಿ. ನಿಮ್ಗೇನಾದ್ರೂ ಅವಶ್ಯಕತೆ ಇದ್ರೆ ಮಾತ್ರ ಈ ಒಂದು ಸರ್ವಿಸ್ ನ ಆಪ್ಟ್ ಮಾಡ್ಕೊಳ್ಳಿ. ನಾನು ಈ ಒಂದು ಹಿಸ್ಟ್ರಿ ಹಾಗೂ ಸ್ಟೋರಿನ ಕೇಳಬೇಕು ಅಂತ ತುಂಬಾ ಆಸೆ ಆಯ್ತು, ಅದಕ್ಕೋಸ್ಕರ ಗೈಡ್ ಸರ್ವಿಸ್ ನ ತಗೊಂಡೆ. ಇಲ್ಲಿ ಟಿಕೆಟ್ ಪ್ರೈಸ್ ಜೊತೆಗೆ ನಾನು ಗೈಡ್ ಸರ್ವಿಸ್ ಚಾರ್ಜಸ್ ಕೂಡ ಪೇ ಮಾಡಿದ್ದೀನಿ. ಅದೆಷ್ಟು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮ್ಗೆ. ಡೆಲ್ಲಿ ಕ್ಯಾಪಿಟಲ್ ಸಿಟಿ ಆಗಕ್ ಮುಂಚೆ ಆಗ್ರಾ ಕ್ಯಾಪಿಟಲ್ ಸಿಟಿ ಆಗಿತ್ತು. ಈ ಒಂದು ಫೋರ್ಟ್ ನ ಅದಕ್ಕೆ ಆಗ್ರಾ ಫೋರ್ಟ್ ಅಂತ ಕರೀತಾರೆ. ಇದನ್ನ ಕಟ್ಸಿದ್ದು ಅಕ್ಬರ್ ದ ಗ್ರೇಟ್. ಇವ್ರು ಯಾರು ಅಂದ್ರೆ ಶಹಜಹಾನಿನ ತಾತ. ಈ ಒಂದು ವಾಲ್ ಕಾಣಿಸ್ತಾ ಇದೆಯಲ್ಲ, ಇದನ್ನ ಬಿಲ್ಡ್ ಮಾಡೋದಕ್ಕೆ 8 years ತಗೊಂಡಿದ್ದಾರೆ. ಆಲ್ಮೋಸ್ಟ್ 35 lakhs ಖರ್ಚು ಮಾಡಿದ್ದಾರೆ ಅಂಡ್ 4000 ವರ್ಕರ್ಸ್ ಇದಕ್ಕೆ ವರ್ಕ್ ಮಾಡಿದ್ದಾರೆ. ಸೊ ಈ ಒಂದು ವಾಲ್ ಏನಕ್ಕೆ ಬಿಲ್ಡ್ ಮಾಡಿದ್ರು ಅಂದ್ರೆ ಡಿಫೆನ್ಸ್ಗೆ. ಇದ್ರ ಒಳಗಡೆ ಒಂದಷ್ಟು ಪ್ಯಾಲೇಸ್ಗಳು ಇತ್ತು. ಸೊ ಈ ಮೇನ್ ವಾಲ್ ಕಟ್ಸಕ್ಕೆ ಅವರು ಅಷ್ಟೊಂದು ಖರ್ಚು ಮಾಡಿ ಅಷ್ಟೊಂದು ಇಯರ್ಸ್ ಸ್ಪೆಂಡ್ ಮಾಡಿದ್ರು, ಜಸ್ಟ್ ಬಿಕಾಸ್ ಈ ಒಂದು ವಾಲ್ನ ದಾಟಿ ಯಾರು ಬರಬಾರ್ದು ಅಂತ. ಸೊ ಪ್ರತಿಯೊಂದು ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ರೂಮ್ಸ್ ಕೂಡ ಇತ್ತು ಸೋಲ್ಜರ್ಸ್ಗೆ. ಅವರು ಇಲ್ಲಿಂದಾನೇ ಒಂದು ಯುದ್ಧನ ಸ್ಟಾರ್ಟ್ ಮಾಡ್ತಾ ಇದ್ರು. ಎಂಟರ್ ಆಗಿದ ತಕ್ಷಣ ಇದೇನಪ್ಪ ಇಷ್ಟು ಅಪ್ಪಿದೆ ಅಂತ ಅನ್ಕೊಂಡೆ. ಯಾಕೆ ಅಂದ್ರೆ ಒಳಗಡೆ ಎಂಟರ್ ಆಗಕ್ಕೆ ತುಂಬಾ ಕಷ್ಟ ಆಗತ್ತೆ ಅಪ್ಪಲ್ಲಿ ನಡೆಯೋದು. ಸೊ ಆ ಒಂದು ಸ್ಟ್ರಾಟಜಿ ಮೇಲೆ ಇವರು ಇದನ್ನ ಬಿಲ್ಡ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಒಳಗಡೆ ಹೋಗಿದ ತಕ್ಷಣ ಕ್ಲಾಪ್ ಮಾಡಿದ್ರೆ ಅಥವಾ ಒಂದು ಫುಟ್ ಸ್ಟೆಪ್ಸ್ ಇರ್ಬೋದು, ಅದೆಲ್ಲಾನು ಸೌಂಡ್ ಕೇಳಿಸ್ತಾ ಇತ್ತು. ಇದನ್ನ ಆಂಪ್ಲಿಫೈಯರ್ ಅಂತಾರೆ. ಸೊ ಒಳಗಡೆ ಯಾರಾದ್ರೂ ಬಂದ್ರೆ ಎನಿಮೀಸ್ ಅದನ್ನ ಏನು ಕೇಳಿಸ್ಕೊಳ್ಬೇಕು ಆ ಸೌಂಡ್ನ ಅಂತ ಅಂದ್ಬಿಟ್ಟು ಈ ಒಂದು ಮೆಥಡ್ನ ಯೂಸ್ ಮಾಡಿದ್ದಾರೆ. ಸೊ ಅದು ಕೇಳಿದ ತಕ್ಷಣ ಆ ಕಡೆ ಈ ಕಡೆಯಿಂದ ಬಿಸಿ ಎಣ್ಣೆ ಹಾಗೂ ನೀರ್ನ ಬಿಡ್ತಾ ಇದ್ರಂತೆ. ಸೊ ಅಲ್ಲಿ ಆರ್ಸಸ್ ಅಥವಾ ಏನಾದ್ರು ಎಲಿಫ್ಯಾಂಟ್ಸ್ ಅದೇನಾದ್ರು ಬಂತು ಅಂದ್ರೆ ಅಲ್ಲೇ ಅದು ಬಿಸಿಯಿಂದ ಅದು ತಡ್ಕೊಳಕ್ ಆಗ್ದಿರ ವಾಪಸ್ ಓಡೋಗ್ಬಿಡೋದು ಅಂತ. ನಾವೀಗ ನೋಡ್ತಾ ಇರೋದು ಜಹಾಂಗೀರ್ ಪ್ಯಾಲೇಸ್. ಸೊ ಈ ಫೋರ್ಟ್ ಒಳಗಡೆ ಸುಮಾರಷ್ಟು ಪ್ಯಾಲೇಸ್ಗಳಿದೆ. ನಾವು ಫಸ್ಟ್ ಆಗಿ ನೋಡ್ತಾ ಇರೋದು ಜಹಾಂಗೀರ್ ಪ್ಯಾಲೇಸ್. ಅದ್ರ ಮುಂದೆ ಇರೋದು ಅಕ್ಬರ್ ಪ್ಯಾಲೇಸ್, ವಿಚ್ ಇಸ್ ಆಲ್ಮೋಸ್ಟ್ ಗಾನ್. ಸೊ ಬರೀ ಒಂದು ಗೋಡೆ ಇದೆ ಅಷ್ಟೇ, ಯಾಕೆಂದ್ರೆ ಯುದ್ಧ ಮಾಡಿದಾಗ ಅಥವಾ ಏನಾದ್ರು ವಾರ್ ಆದಾಗ ಅದು ಹೋಗ್ಬಿಟ್ಟಿದೆ ಅಂತೆ. ಸೊ ಅದು ಬರ್ನ್ ಆಗ್ಬಿಟ್ಟಿದೆ. ಅಕ್ಬರ್ ದ ಗ್ರೇಟ್ ಅವನ್ನ ಏನಕ್ಕೆ ಈ ತರ ಕರೀತಾರೆ ಅಂತ ಗೊತ್ತಾ? ಅವನ್ ಫಸ್ಟ್ ನೇಮ್ ಬಂದ್ಬಿಟ್ಟು ಮೊಹಮ್ಮದ್ ಜಲಾಲುದ್ದೀನ್. ಅವನು 13 yearsಗೆ ಇಲ್ಲಿ ರೂಲರ್ ಆದ. ಅಷ್ಟೇ ಅಲ್ಲ, ಅವನು ಏನು ಓದಿಲ್ಲ ಅಂದ್ರೂ ಒಂದು ಪಾಲಿಸಿ ತಂದ, ಅದೇ ಪೀಸ್ ಅನ್ನೋದು. ಹಾಗೂ ಇಲ್ಲಿ ಎಲ್ಲ ಯಾವುದೇ ಧರ್ಮಗಳಿದ್ರು ಗಾಡ್ ಈಸ್ ಒನ್ ಅಂತ ಅವನು ಕನ್ಸಿಡರ್ ಮಾಡ್ದ. ಸೊ ಇಷ್ಟೆಲ್ಲ ಮಾಡಿದ್ದಕ್ಕೆ ಜನರು ಅವನಿಗೆ ಬಿರುದು ಕೊಟ್ಟಿದ್ದು ಅಕ್ಬರ್ ದ ಗ್ರೇಟ್ ಅಂತ. ಅಕ್ಬರ್ಗೆ ಬಂದು 3 ವೈಫ್. ಅದರಲ್ಲಿ 3ನೇ ವೈಫ್ ಬಂದು ಜೋಧಾಬಾಯಿ, ಅದು ಹಿಂದೂ ಲೇಡಿ. ಇವರು ಫತೇಪುರ್ ಸಿಕ್ರಿಯಲ್ಲಿ ಇದ್ರು. ಸೊ ಫತೇಪುರ್ ಸಿಕ್ರಿಯಿಂದ ಆಗ್ರಾ ಫೋರ್ಟ್ಗೆ ಬಂದಿದ್ದೇನಕ್ಕೆ ಅಂದ್ರೆ ಮೇನ್ ಸೆಕ್ಯೂರಿಟಿ ರೀಸನ್ಸ್ಗೆ. ಅಕ್ಬರ್ ವಾಸ್ ಸೋ ಪ್ಯಾಷನೇಟ್ ಅಂಡ್ ಅವನಿಗೆ ತುಂಬಾ ಇಷ್ಟವಾದದ್ದು ಅಂದ್ರೆ ಫ್ಲವರ್ಸ್ ಅಂಡ್ ಫ್ಲೋರಲ್ ಪ್ರಿಂಟ್ಸ್. ಸೊ ಇಡೀ ಫೋರ್ಟ್ ಅಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಫ್ಲವರ್ಸ್ ಇದೆ. ಅಂಡ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ ನ್ಯಾಷನಲ್ ಫ್ಲವರ್ ಆಫ್ ಇಂಡಿಯಾ ಲೋಟಸ್. ಈ ಪ್ಯಾಲೇಸ್ ಒಳಗಡೆ ಯಾವ ಡೋರ್ಸ್ ಕೂಡ ಇಲ್ಲ, ಎಲ್ಲಾನು ಓಪನ್ ಇರುತ್ತೆ. ಅಂಡ್ ಇಲ್ಲಿ ಬರೀ ಕರ್ಟನ್ಸ್ ನ ಯೂಸ್ ಮಾಡೋರು, ವಿಚ್ ವಾಸ್ ಇನ್ ಸ್ಯಾಂಡಲ್ವುಡ್. ಅಂದ್ರೆ ಸಮ್ಮರ್ಗೆ ಯಾವ ತರ ಬೇಕು ಅಂಡ್ ವಿಂಟರ್ ಇದ್ದಾಗ ಉಲನ್. ಸೊ ಈ ತರ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ ಡಿಫ್ರೆಂಟ್ ಸೀಸನ್ಸ್ಗೆ ಯಾವ ತರ ಬೇಕು ಅಂತ ಯೂಸ್ ಮಾಡೋರು. ಅಂಡ್ ಈ ಆರ್ಚಸ್ ಏನಿದೆ, ಇಲ್ಲಿ ದೀಪಗಳನ್ನ ಇಡೋರು ಅಟ್ ನೈಟ್ ಅಂಡ್ ವೆಂಟಿಲೇಷನ್ಗೆ ಇದನ್ನ ಬಳಸ್ಕೊಂತಾ ಇದ್ರು. ಅಕ್ಬರ್ಗೆ 5 ಜನ ಗಂಡ್ಮಕ್ಳು. ಅದರಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರೋ ಅಂತವರು ಜಹಾಂಗೀರ್ ಅಂತ. ಜಹಾಂಗೀರ್ಗೆ 2 ವೈಫ್, 1 ಹಿಂದೂ ಅಂಡ್ 1 ಮುಸ್ಲಿಂ. ಮುಸ್ಲಿಂ ವೈಫ್ ಹೆಸರು ಬಂದ್ಬಿಟ್ಟು ನೂರ್ ಜಹಾನ್ ಅಂತ. ನಾವು ಅದನ್ನ ಕೇಳಿರ್ತೀವಿ. ನೂರ್ ಜಹಾನ್ ವಾಸ್ ಅ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಅಂಡ್ ಶಿ ವಾಸ್ ಅ ಡ್ಯಾನ್ಸರ್. ಅದಕ್ಕೋಸ್ಕರ ಜಹಾಂಗೀರ್ ನೂರ್ ಜಹಾನ್ನ ಮದ್ವೆ ಆಗಿತ್ತು. ಜಹಾಂಗೀರಿನ ಫಸ್ಟ್ ವೈಫ್ ಬಂದ್ಬಿಟ್ಟು ಹಿಂದೂ, ಅವರ ಹೆಸರು ಮಾನವತಿ ಬಾಯ್. ಇವ್ರು ಬಂದು ಪ್ರಿನ್ಸಸ್ ಆಫ್ ಜೋಧ್ಪುರ್. ಇವ್ರಿಗೋಸ್ಕರ ಈ ಒಂದು ಪ್ಯಾಲೇಸ್ ಅಲ್ಲಿ ಹಿಂದೂ ಟೆಂಪಲ್ ಕೂಡ ಇತ್ತು. ಶಿವ ಟೆಂಪಲ್, ಕೃಷ್ಣ, ಗಣೇಶ, ಈ ತರ ತುಂಬಾ ದೇವರುಗಳನ್ನ ಇಲ್ಲಿ ಸ್ಥಾಪನೆ ಮಾಡಿಸಿದ ಜಹಾಂಗೀರ್.
ಜಹಾಂಗೀರ್ ತನ್ನ ಹೆಂಡತಿನ ಎಷ್ಟು ಇಷ್ಟಪಡ್ತಾ ಇದ್ದ ಅಂತ ಈ ಒಂದು ಆರ್ಕಿಟೆಕ್ಚರ್ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಅವ್ರ ಮೊದಲನೇ ವೈಫ್ ಹಿಂದೂ ಅಂತ ಅಂದ್ಬಿಟ್ಟು ಈ ಒಂದು ಪ್ಯಾಲೇಸ್ ಆರ್ಕಿಟೆಕ್ಚರ್ನ ಹಿಂದೂ ಆರ್ಕಿಟೆಕ್ಚರ್ ಆಗಿ ಮಾಡಿದ್ದಾನೆ. ವೇರ್ ವಿ ಕ್ಯಾನ್ ಸಿ ಲಾಟ್ ಆಫ್ ಬರ್ಡ್ಸ್, ಫ್ಲವರ್ಸ್. ಅಂದರೆ ಒಂದು ಮುಸ್ಲಿಂ ಆರ್ಕಿಟೆಕ್ಚರಲ್ಲಿ ಯಾವುದೇ ಅನಿಮಲ್ಸ್ನ ಅವರು ಸ್ಕಲ್ಪ್ಚರ್ ಮಾಡಲ್ವಂತೆ. ಅದಕ್ಕೋಸ್ಕರ ಈ ಒಂದು ಪ್ಯಾಲೇಸ್ ವಿಚ್ ವಾಸ್ ಡೆಡಿಕೇಟೆಡ್ ಓನ್ಲಿ ಟು ದಿಸ್ ಫಸ್ಟ್ ವೈಫ್. ಇಲ್ಲಿ ನಾವು ಪ್ಯಾರೆಟ್ಸ್ನ ನೋಡ್ಬೋದು ಆ್ಯಂಡ್ ಎಲಿಫ್ಯಾಂಟ್ಸ್ನ ನೋಡ್ಬೋದು. ಹಾಗೂ ಇಲ್ಲಿ ಹಿಂದೂ ಕಲ್ಚರ್ ಗೋಪುರ, ನಮ್ಮ ಟೆಂಪಲ್ಸ್ ಏನಿರುತ್ತೆ, ನಮ್ಮ ದೇವಸ್ಥಾನಗಳಲ್ಲಿ ಗೋಪುರ ಏನಿರುತ್ತೆ, ಆ ಒಂದು ಗೋಪುರ ಕೂಡ ಇಲ್ಲಿ ನಾವು ನೋಡ್ಬೋದು. ಜಹಾಂಗೀರ್ಗೆ ಬುಕ್ಸ್ ಅಂದರೆ ತುಂಬ ಇಷ್ಟ. ಈ ಒಂದು ರೂಮ್ನ ಈ ಕಂಪ್ಲೀಟ್ಲಿ ಚೇಂಜ್ಡ್ ಇಂಟು ಲೈಬ್ರರಿ. ಹಾಗೂ ಇಲ್ಲಿ ಸುಮಾರಷ್ಟು ಬುಕ್ಸ್ಗಳಿತ್ತಂತೆ. ಆ್ಯಂಡ್ ಈ ಒಂದು ರೂಮ್ ಏನಿದೆ ಇದನ್ನ ಒಂದು 24 ಕ್ಯಾರೆಟ್ ಗೋಲ್ಡಲ್ಲಿ ಹಾಗೂ ಡಿಫ್ರೆಂಟ್ ಜಮ್ಸಲ್ಲಿ ಅವರು ಅಲಂಕಾರ ಮಾಡಿದ್ರು. ಈ ಒಂದು ಪ್ಯಾಲೇಸಲ್ಲಿ ಎಲ್ಲ ಗೋಡೆಗಳಿಗೂ ಕಿವಿ ಇತ್ತಂತೆ. ಏನಕ್ಕೆ ಅಂದರೆ ಜಹಾಂಗೀರ್ ತನ್ನ ವೈಫ್ ಆಗಿರ್ಬೋದು ಅಥವಾ ಅವರ ಫ್ಯಾಮಿಲಿ ಸೆಕ್ಯೂರಿಟಿ ತುಂಬಾ ಮುಖ್ಯ. ಅದಕ್ಕೋಸ್ಕರ ಪ್ರತಿಯೊಂದು ಕಾರ್ನರಲ್ಲಿ ಒಂದೊಂದು ಹೋಲ್ಸ್ ಇತ್ತು. ಒಂದು ಹೋಲಿಂದ ಇನ್ನೊಂದು ಹೋಲ್ಗೆ ಏನು ಮಾತಾಡ್ತಾರೆ ಅಂತ ಕೇಳಿಸ್ಕೊಂಬೋದಿತ್ತು. ಏನಕ್ಕೆ ಅಂದರೆ ತನ್ನ ವೈಫ್ನ ಬಿಟ್ಟು ಅವನು ಬೇರೆ ಕಡೆ ಯುದ್ಧಕ್ಕೆ ಹೋಗ್ತಾನೆ ಅಥವಾ ಎಲ್ಲಾದರೂ ಹೋಗ್ತಾನೆ, ಆ ಒಂದು ಸೆಕ್ಯೂರಿಟಿ ರೀಸನ್ಸ್ಗೆ ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಸ್ಟೈಲಾಗಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ನಿಂತಿದ್ದಾರಲ್ಲ, ಇವರೇ ನಮ್ಮ ಗೈಡು. ಸೊ ಏನಕ್ಕಪ್ಪ ಇಲ್ಲಿ ನಿಂತಿದ್ದಾರೆ ಅಂದರೆ ನಮಗೆ ಇಲ್ಲಿ ದೂರದಿಂದ ನಮಗೆ ತಾಜ್ ಮಹಲ್ ಕಾಣಿಸ್ತಾ ಇತ್ತು, ಆದರೆ ಹತ್ರ ಹೋದರೆ ತಾಜ್ ಮಹಲ್ ಕಾಣಿಸ್ತಾ ಇರಲಿಲ್ಲ. ಸೊ ಏನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಇಲ್ಯೂಷನ್ನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ಸೊ ನಾವು ಕ್ಯಾಮ್ರಾದಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಬಟ್ ಇಲ್ಲಿಂದ ನೀವು ನೋಡಿದ್ರೇ ನಿಮಗೆ ಆ ಇಲ್ಯೂಷನ್ ಹೆಂಗಿತ್ತು ಅಂತ ಗೊತ್ತಾಗೋದು. ಈಗ ನಾವೇನು ನೋಡ್ತಾ ಇದ್ದೀವಿ, ಇದು ಈ ಮಾರ್ಬಲ್ ಏನಿದೆ, ಇದೇ ಮಾರ್ಬಲಲ್ಲಿ ತಾಜ್ ಮಹಲ್ನ ಕೂಡ ಬಿಲ್ಡ್ ಮಾಡಿರೋದು. ಸೊ ಇದನ್ನ ಹತ್ರ ಹೋಗಿ ನೋಡಿದಾಗ ಗೊತ್ತಾಯಿತು, ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿ ಆ್ಯಂಡ್ ಶೈನಿಂಗ್ ಕೂಡ ಇತ್ತು. ಆ್ಯಂಡ್ ಇದು ಕಲರ್ ಚೇಂಜಿಂಗ್. ನಾನು ಆವಾಗಲೇ ಹೇಳ್ದಂಗೆ, ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ, ಸೊ ತಾಜ್ ಮಹಲ್ ಕಲರ್ ಚೇಂಜ್ ಆಗುತ್ತೆ. ಅಂದರೆ ಮಾರ್ನಿಂಗ್ ಮತ್ತು ಆಫ್ಟರ್ನೂನ್ ಆ್ಯಂಡ್ ನೈಟ್ ಹೋದರೆ ಒಂದೊಂದಕ್ಕೆ ಒಂದೊಂದು ಕಲರ್ ಇರುತ್ತೆ. ಹಾಗೆ ಈ ಒಂದು ಪ್ಯಾಲೇಸ್ ಒಳಗಡೆ ಇರೋವಂತಹ ಈ ಪ್ಯಾಲೇಸ್ ಏನಿದೆ, ಇದು ಕೂಡ ಅದೇ ಥರನೇ ಕಲರ್ ಚೇಂಜ್ ಆಗುತ್ತಂತೆ. ಯಾಕೆಂದರೆ ಸೇಮ್ ಮಾರ್ಬಲಲ್ಲಿ ಇದನ್ನು ಬಿಲ್ಡ್ ಮಾಡಿದ್ದಾರೆ. ಜಹಾಂಗೀರ್ ಕಥೆ ಆಯಿತು. ಈಗ ನಾವು ಶಹಜಹಾನ್ಗೆ ಬರೋಣ. ಸೊ ಶಹಜಹಾನ್ಗೆ 2 ಮುದ್ದಾದ ಹೆಣ್ಮಕ್ಳಿದ್ರು. ಅವ್ರ ಹೆಸರು ಬಂದು ಜಹಾನಾರ ಹಾಗೂ ರೋಷನಾರ. ಅವರಿಬ್ಬರು ಮಕ್ಳಿಗೋಸ್ಕರ ಸೇಮ್ ಟು ಸೇಮ್ ಒಂದೇ ಥರ ಪ್ಯಾಲೇಸ್ನ ಬಿಲ್ಡ್ ಮಾಡಿದ್ದಾನೆ ಶಹಜಹಾನ್, ವಿಚ್ ಈಸ್ ಆಪೋಸಿಟ್ ಟು ಈಚ್ ಅದರ್ಸ್ ರೂಮ್. ಜಹಾಂಗೀರ್ಗೆ ವೈನ್ ಅಂದರೆ ತುಂಬ ಇಷ್ಟ. ಸೊ ಅವನು ಸ್ಪೆಷಲಿ ಕಾಶ್ಮೀರಿಂದ ಗ್ರೇಪ್ ಯಾರ್ಡ್ನ ತಂದು ಇಲ್ಲಿ ವೈನ್ ಮಾಡ್ತಿದ್ರು. ಈಗ ನೋಡ್ತಾ ಇದ್ದೀವಲ್ಲ, ಇದು ನಿಜವಾದ ಗ್ರೇಪ್ ಯಾರ್ಡ್. ಇಲ್ಲಿ ಎಷ್ಟೋ ಚಿನ್ನ, ಬೆಳ್ಳಿ, ವಜ್ರ, ಕ್ರಿಸ್ಟಲ್ಸ್ ಇದೆಲ್ಲನೂ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಯುದ್ಧದಲ್ಲೂ ಯುದ್ಧ ಮುಗಿತಿದ್ದಂಗೆ ಏನೇನು ಸಿಗುತ್ತೆ ಅದನ್ನು ಬಾಚ್ಕೊಂಡು ಓಡೋಗೋರು. ಸೊ ಹಂಗೆ ನಾವಿಲ್ಲಿ ನೋಡ್ಬೋದು ಯಾವ ಥರ ಚಿನ್ನ ಹಾಗೂ ಏನೇನು ಕಲ್ಲುಗಳೆಲ್ಲ ಇತ್ತು ಅದೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಜೈಲ್ ಥರ, ಇದೇನು ಅಂತಂದರೆ ಇವಾಗ ವಾರ್ ಮಾಡೋದಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರ್ತಾರೆ. ಈ ಒಂದು ಫೋರ್ಟ್ಗೆ ಏನಾದರೂ ಬಂದು ಅವರು ವಾರಲ್ಲಿ ಸೋತರು ಅಂದರೆ ಈ ಒಂದು ಪ್ಯಾಸೇಜಿಂದ ಅವರು ತಪ್ಪಿಸ್ಕೊಂಡು ಯಮುನಾ ನದಿಯಿಂದ ಹೋಗ್ಬಿಡೋರಂತೆ. ಈಗ ನೋಡ್ತಾ ಇರೋದು ದಿವಾನ್ ಕೋರ್ಟ್ ಅಂತ. ಬೇರೆ ಕಡೆಯಿಂದ ಮಿನಿಸ್ಟರ್ಸ್, ಕಿಂಗ್ ಅಥವಾ ರೂಲರ್ಸ್ ಏನಾದರೂ ಬಂದರು ಅಂದರೆ ಇಲ್ಲಿ ಅವ್ರು ಕೂತ್ಕೊಂಡು ಮೀಟಿಂಗ್ಸ್ನ ಮಾಡೋರಂತೆ. ಅದಕ್ಕೆ ಈ ಒಂದು ಅಂದರೆ ಈಗ ಪಾರ್ಲಿಮೆಂಟ್ ಏನಿದೆ ನಮ್ಗೆ ಏನು ಕರಿತೀವಿ ಆ ಥರ ಇಲ್ಲಿ ಪಾರ್ಲಿಮೆಂಟ್ ಥರ ಈ ಒಂದು ಕೋರ್ಟ್ನ ಮಾಡಿದರು. ನಾವೀಗ ಹೋಗ್ತಾ ಇರೋದು ಕಿಂಗ್ ಸಿಂಹಾಸನ ನೋಡೋದಕ್ಕೆ. ಇದೇನಿದು ಬ್ರೇಕ್ ಆಗಿದೆ ಅಂದರೆ ಬ್ರಿಟಿಷ್ ವಾರ್ ಆದಾಗ ಇಲ್ಲಿ ಅಟ್ಯಾಕ್ ಆಗಿ ಇದು 2 ಪೀಸ್ ಆಗಿದೆ. ಈ ಒಂದು ಫೋರ್ಟ್ ಬಂದ್ಬಿಟ್ಟು ಸರ್ಕಲಲ್ಲಿತ್ತು, ಅಂದರೆ ರಿಂಗ್ ಥರ. ಸೊ ನಾವೀಗ ನೋಡ್ತಾ ಇರೋದು ಸೆಂಟರ್ ಪಾಯಿಂಟ್. ಸೊ ಈ ಒಂದು ಪಾಯಿಂಟಲ್ಲಿ ಅವರು ಪ್ರೇಯರ್ ಮಾಡ್ತಾಯಿದ್ರು. ಆ್ಯಂಡ್ ದಿಸ್ ಇಸ್ ಓನ್ಲಿ ಫಾರ್ ಲೇಡೀಸ್.
ನಾವೀಗ ಏನ್ ನೋಡ್ತಾ ಇದ್ದೀವಿ ಇದು ಫೌಂಟೈನ್. ಅಂದ್ರೆ ಇಲ್ಲೆಲ್ಲ ಫೌಂಟೈನ್ ನಾರ್ಮಲ್ ವಾಟರ್ ಅಲ್ಲಿ ಇರ್ತಿರ್ಲಿಲ್ಲ. ರೋಸ್ ವಾಟರ್ ಅಥವಾ ಸ್ಯಾಂಡಲ್ ಸ್ಮೆಲ್, ರೋಸ್ ಸ್ಮೆಲ್ ಅಲ್ಲಿ ಈ ತರ ಇರ್ತಾ ಇತ್ತು. ಸೊ ಇಲ್ಲಿಂದ ಫೋರ್ಸ್ಫುಲ್ ಆಗಿ ಬಂದು ಇಲ್ಲಿ ಫೌಂಟೈನ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಅಂಡ್ ಇಡೀ ಪ್ಯಾಲೇಸ್ ಬಂದ್ಬಿಟ್ಟು ರೋಸ್ ಸ್ಮೆಲ್ ಹಾಗೂ ಸ್ಯಾಂಡಲ್ ಸ್ಮೆಲ್, ಸೊ ಈ ತರ ಒಂದು ಫ್ರೇಗ್ರೆನ್ಸ್ ಅಲ್ಲಿ ಇರೋದಂತೆ. ನಾವೀಗ ನೋಡ್ತಾ ಇರೋದು ಪಬ್ಲಿಕ್ ಕೋರ್ಟ್. ಸೊ ಇಲ್ಲಿ ಪಬ್ಲಿಕ್ಗೆ ಅಂದ್ರೆ ಜನರಲ್ ಪಬ್ಲಿಕ್ಗೆ ಏನಾದರೂ ಸಮಸ್ಯೆ ಆಗಿದ್ರೆ ಅವರು ಈ ಕೋರ್ಟಿಗೆ ಬಂದು ಅವರು ಅಪೀಲ್ ಮಾಡ್ಬೋದಿತ್ತು. ಸೊ ಇಲ್ಲಿ ಏನು ಕಾಣಿಸ್ತಾ ಇದೆ, ಈ ಒಂದು ಪ್ಲೇಸಲ್ಲಿ ಕಿಂಗ್ ಕೂತ್ಕೊಳ್ಳೋರು. ಇಲ್ಲಿ 64 ಪಿಲ್ಲರ್ಸ್ ಇತ್ತು. ನಾವು ಎಲ್ಲೇ ನಿಂತ್ಕೊಂಡು ನೋಡಿದ್ರು ಆ ಪಿಲ್ಲರ್ಸ್ ಕಾಣಲ್ಲ. ಅದೇ ನಾವು ಕಿಂಗ್ ಪ್ಲೇಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಅಷ್ಟು ಪಿಲ್ಲರ್ಸು ಕಾಣಿಸುತ್ತೆ. ಆ್ಯಂಡ್ ಇಲ್ಲಿ ಸುಮಾರಷ್ಟು ಜೂರೀಸ್ ಇರ್ತಿದ್ರು. ಅವರು ಕೂಡ ಏನಂತಾರೆ ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಮೇಲೆ ಸ್ಪೆಷಲೈಸ್ಡ್ ಆಗಿದ್ರು. ಇವಾಗ ಪೊಲಿಟಿಕ್ಸ್, ಎಕನಾಮಿಕ್ಸ್ ಆ ಥರ ಅವರು ಡಿಫ್ರೆಂಟ್ ಸ್ಪೆಷಲೈಸೇಷನ್ ಇರ್ತಿತ್ತಂತೆ. ಆ್ಯಂಡ್ ಈ ಒಂದು ಕಿಂಗ್ ಇಲ್ಲಿ ಯಾರು ಕೂತ್ಕೊಂಡು ಜಡ್ಜ್ಮೆಂಟ್ ಕೊಡೋರು, ಅವರು ಒಂದು ಕ್ರೌನ್ನ ಯೂಸ್ ಮಾಡ್ತಾ ಇದ್ರು. ಆ ಕ್ರೌನಲ್ಲಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಡೈಮಂಡ್ ಇತ್ತು. ಇವಾಗ ನಮ್ಮ ಹತ್ರ ಇಲ್ಲ, ವಿಚ್ ಇಸ್ ಕೊಹಿನೂರ್ ಡೈಮಂಡ್. ಈ ಒಂದು ಕ್ರೌನಲ್ಲಿ ಏನು ಡೈಮಂಡ್ ಇತ್ತು ಅದನ್ನು ಹಾಕ್ಕೊಂಡು ಆ ಕಿಂಗು ಇಲ್ಲಿ ಜಸ್ಟಿಸ್ನ ಕೊಡ್ತಿದ್ರು. ಶಹಜಾನನ್ನ ತನ್ನ ಮಗ ಔರಂಗಜೇಬೆ ಸಾಯಿಸ್ಬಿಟ್ಟ. ಹೆಂಗೆ ಅಂದರೆ ಶಹಜಹಾನ್ನ ಲೈಫ್ ಪ್ರಿಸನ್ ಮಾಡಿ ಈ ಒಂದು ಪ್ಲೇಸಲ್ಲಿಟ್ಟು ಅವನಿಗೆ ಊಟ, ನೀರು, ನಿದ್ದೆ ಇದೇನೂ ಕೊಡ್ದಿರ ಆ ಒಂದು ಚಿತ್ರಹಿಂಸೆಲೆ ಶಹಜಹಾನ್ ಸತ್ತಿದ್ದು. ಈ ಒಂದು ಪ್ಲೇಸಿಂದ ನಮಗೆ ತಾಜ್ ಮಹಲ್ ಕೂಡ ಕಾಣುತ್ತೆ. ಆಗ್ರಾ ಫೋರ್ಟಲ್ಲಿ ನಾವು ಟಿಕೆಟ್ ಪ್ರೈಸ್ ಹಾಗೂ ಗೈಡ್ ಫೀಸ್ ಎರಡೂ ಸೇರಿ 2000 ರುಪೀಸ್ ಪೇ ಮಾಡಿದ್ವಿ. ಗೈಡ್ ಬೇಡ ಅಂತಂದರೆ ನಿಮಗೆ 40 to 50 ರುಪೀಸ್ ಆಗುತ್ತೆ ವೀಕೆಂಡ್ ಅಥವಾ ವೀಕ್ ಡೇಸಲ್ಲಿ. ಇದು ಲಾಸ್ಟ್ ಒಂದು ಪ್ಯಾಲೇಸ್. ಇದನ್ನು ಗೌರ್ಮೆಂಟ್ ಈಗ ಏನೋ ರಿನೋವೇಟ್ ಮಾಡ್ತಿರೋದ್ರಿಂದ ಇಲ್ಲಿ ಅಲೋ ಇಲ್ಲ. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಕೂಡ ಒಂದು ಬ್ಯೂಟಿಫುಲ್ ಪ್ಯಾಲೇಸ್ ಆಗಿತ್ತು. ಇದು ಯಾರಾದರೂ ಗೆಸ್ಟ್ ಬಂದರೆ ಅವರೆಲ್ಲ ಉಳ್ಕೊಳ್ಳೋದಕ್ಕೆ ಅಂತ ಇದನ್ನು ಮಾಡಿದ್ರಂತೆ. ಸೊ ಇಲ್ಲಿಗೆ ಆಗ್ರಾ ಫೋರ್ಟಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಡೆಲ್ಲಿನ ತೋರಿಸ್ತೀನಿ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಆ್ಯಂಡ್ ಸಿ ಯು. ಟೇಕ್ ಕೇರ್. ಬಾಯ್.